ಇವತ್ತು ಪೊಟೊಟೊ ಬೀಟ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ. ಯಾವ ರೀತಿ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನಾನು ಆಲೂಗಡ್ಡೆ ಒಂದು 3 ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು. ಈಗ ಬ್ರೆಡ್ ಸ್ಲೈಸ್ ಹಾಕೋತಾ ಇದ್ದೀನಿ. 4 ಸ್ಲೈಸ್ ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ 1 ಸ್ಪೂನು. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಒಂದೆರಡು ಕಾಳು ನೀರು ಹಾಕೊಳ್ಳೋಣ ಸಾಕು. ನೀರು ಅವಶ್ಯಕತೆ ಇರಲ್ಲ, ಯಾಕಂದರೆ ಅದೇ ತ್ಯಾವ ಇರುತ್ತಲ್ಲ, ತ್ಯಾವದ ಅಂಶ. ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ಟಿಂಗ್ ತಗೊಳ್ಳೋಣ. ಈ ಥರ ಇದರಲ್ಲಿ ಈ ಥರ ಫ್ರೆಶಿಂಗ್ ಮಾಡಿಬಿಟ್ಟು ಈ ಥರ ಫ್ರೆಶಿಂಗ್ ಮಾಡಿ ನೋಡಿ, ಈ ಥರ ಹಾಕ್ಕೊಳ್ಳೋದು ಎಣ್ಣೆಗೆ. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ವಾವ್! ಈ ಕಾಫಿಗೆ ಟೀಗೆಲ್ಲ ತುಂಬ ಲೈಕ್ ಆಗುತ್ತೆ. ಮಕ್ಕಳ ತವಿಂದ ದೊಡ್ಡವ್ರ ತನಕೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಖಾರದ ಐಟಮ್ ಎಲ್ಲವರ ಯಾವುದು ಬೇಡ ಅನಿಸುತ್ತೆ ಹೇಳಿ. ಕಾಫಿ ಟೈಮ್ಗೆ ಎಲ್ಲರಿಗೂ ಬೇಕು ಅನಿಸುತ್ತೆ. ಹೊರಗಡೆಯಿಂದ ತರಕ್ಕೆ ಹೋದರೆ ನಮಗೆ ಆ ಕೈಕಲ್ಲಿ ಮಾಡಿರ್ತಾರೆ ಅಂತ ಇಷ್ಟ ಆಗೋಲ್ಲ. ಮನೇಲಿ ಮಾಡಿದ್ರೆ ಎಷ್ಟಾರು ತಿನ್ಬೋದು ನಾವು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.